ಬೆಳಗಾವಿಯಲ್ಲಾಗಿರುವಂಥ ಒಂದು ಚಿನ್ನದ ಅಂಗಡಿ ದರೋಡೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ವೆರ್ನೇಕರ್ ಅಂಡ್ ಸನ್ಸ್ ಅನ್ನೋ ಒಂದು ಚಿನ್ನದ ಅಂಗಡಿ. ಸೊ ಅಲ್ಲಿ ಕಳ್ಳತನ ಆಗಿರುತ್ತೆ, ಅವನೇ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ ಮಾಲೀಕ. ಅದಾದಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಮಾಡೋಕ್ಕೆ ಹೋಗ್ತಾರೆ. ಆಗ ಒಂದು ಶಾಕಿಂಗ್ ವಿಚಾರ ಹೊರಗಡೆ ಬರುತ್ತೆ. ಅದು ಕೂಡ ಸುಮಾರು ಒಂದು 65 ಲಕ್ಷದ ಚಿನ್ನಾಭರಣ. ಸೊ ಏನಾಗಿದೆ ಅಂತ CCTVಯನ್ನು ಚೆಕ್ ಮಾಡಿದಾಗ ಇದೇ ವ್ಯಕ್ತಿ, ಆ ಮಾಲೀಕನೇ ಏನಿದ್ದಾನೆ, ಆತನೇ ಈ ಒಂದು ದರೋಡೆಯನ್ನು ಮಾಡಿಸಿರೋದು ಇನ್ಶೂರೆನ್ಸ್ ಹಣಕ್ಕಾಗಿ ಅಂತ ಗೊತ್ತಾಗಿದೆ. ಆತ ಏನು ಮಾಡಿದ್ದಾನೆ ಅಂತಂದರೆ, ಈ ಕಳ್ಳತನ ಆಗೋಕ್ಕೂ ಮುಂಚೆ CCTVಯನ್ನು ಅಲ್ಲಿಂದ ಆ ಒಂದು ಕ್ಯಾಪ್ಚರ್ ಆಗದಿರುತ್ತೆ. ಆತ ಏನು ಮಾಡಿದ್ದಾನೆ ಅಂತಂದರೆ, CCTV ವಿಜುವಲ್ಸ್ಗಳು ಕ್ಯಾಪ್ಚರ್ ಆಗಬಾರ್ದು ಅಂತ ಈ ಚಿನ್ನದ ಒಂದಷ್ಟೆಲ್ಲ ಸಾಗಿಸಿದಾನೆ, ಒಂದಷ್ಟು ವಸ್ತುಗಳನ್ನು. ಆದರೆ ಆತ ಅಲ್ಲಿ ಖಾಲಿ ಡಿಸ್ಪ್ಲೇಯನ್ನು ಮಾತ್ರ ಆಫ್ ಮಾಡಿದ್ದ, ಒಳಗಡೆ ರೆಕಾರ್ಡ್ ಆಗ್ತಾನೆ ಇತ್ತು, ಡಿಸ್ಪ್ಲೇ ಮಾತ್ರ ಆಫ್ ಆಗಿತ್ತು. ಪೊಲೀಸರು ಈ ಹಾರ್ಡ್ ಡಿಸ್ಕನ್ನು ತೆಗೆದು ನೋಡಿದಾಗ ಇದೇ ಮಾಲೀಕ CCTV ಹತ್ರ ಬಂದು ಅದನ್ನು ಅನ್ಇನ್ಸ್ಟಾಲ್ ಮಾಡುವಂಥ ಪ್ರಯತ್ನ ಅಥವಾ ವರ್ಕ್ ಆಗದಿರೋ ಹಾಗೆ ಮಾಡುವಂಥ ಪ್ರಯತ್ನ ರೆಕಾರ್ಡ್ ಆಗಿದೆ. ಸೊ ಅದಾದಮೇಲೆ ಎಲ್ಲವೂ ಕೂಡ ಡಿಟೇಲ್ ಆಗಿ ನೋಡಿದಾಗ ಸುಮಾರು 65 ಲಕ್ಷ, ಡಿಟೇಲನ್ನು ಕೂಡ ನಿಮಗೆ ಕೊಡ್ತೀನಿ. ಸುಮಾರು 519.8 ಗ್ರಾಮ್ ಚಿನ್ನಾಭರಣ, ಅದರ ಬೆಲೆ ಸುಮಾರು 62.60 ಲಕ್ಷ. ಹಾಗೆ ಬೆಳ್ಳಿ ಆಭರಣ ಸುಮಾರು 31 ಗ್ರಾಮ್, 60,000 ಬೆಲೆ ಬಾಳುತ್ತೆ. ಹಾಗೆ 2.25 ಲಕ್ಷ ಕ್ಯಾಶ್, 45,000ದ ಒಂದು ಬೈಕ್ ಸೇರಿದ ಹಾಗೆ ಒಟ್ಟು ಒಂದು 66 ಲಕ್ಷದ್ದು ಸ್ವತ್ತುಗಳನ್ನು ಈಗ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಹಣಕ್ಕೆ ಏನೇನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತವಾದಂಥ ಸಾಕ್ಷಿ. ಈ ಘಟನೆ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನಮಸ್ಕಾರ.